ಓಲೈಕೆ ರಾಜಕಾರಣ ಮಾಡೋದು, ಏನೇ ಆಗೋಗ್ಲಿ ನಾವು ಅಧಿಕಾರಕ್ಕೆ ಬರ್ಬೇಕು ಅಂತ ಹೇಳ್ತಕ್ಕಂಥದ್ದು ದುರ್ದೈವದ ಸಂಗತಿ. ಇನ್ನೊಬ್ಬ ನಾಯಕನನ್ನ ಬೂತ್ ಮಟ್ಟದಲ್ಲಾದ್ರೂ ನೀವು ಬೆಳೆಯೋದಕ್ಕೆ ಬಿಟ್ಟಿದ್ರೆ ಕಾಂಗ್ರೆಸ್ಗೆ ಇವತ್ತು ಇಂಥ ದುರ್ಗತಿ ಬರ್ತಾ ಇರ್ಲಿಲ್ಲ. ಹೌದಪ್ಪ, ನೀವು ರಾಷ್ಟ್ರೀಯವಾದಿ ಪಾರ್ಟಿ ಅಂತ ಹೇಳ್ತಿದಿರಲ್ಲ, ರಾಷ್ಟ್ರದ ನಮ್ದೇ ಫಸ್ಟ್ ಬಂದಿದ್ದು, ನಾವೇ ಸ್ವತಂತ್ರ ಹೋರಾಟ ಮಾಡಿದ್ದು ಅಂತ ಒಂದು ಬಲಾಢ್ಯವಾಗಿರುವಂತ ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಚುನಾವಣೆಗೆ ಅಭ್ಯರ್ಥಿಗಳನ್ನ ಹಾಕ್ಲಿಕ್ಕೆ ಇಷ್ಟೊಂದು ಸರ್ಕಸ್ ಮಾಡ್ಬೇಕಾಗಿರೋ ಸ್ಥಿತಿ ಬರ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಅವ್ರು ಇವತ್ತೇನ್ ಲಿಕ್ಕರ್ ಲಾಬಿ ಮಾಡಿದ್ದಾರೆ, ಅದು ಬರೀ 5-10% ಅಷ್ಟೇ. ಅದು ಅದ್ರ ಕಡೆ ಅಷ್ಟು ಗಮನ ಕೊಡೋದಕ್ಕಿಂತ ಮೇಲೆ ಖಲಿಸ್ತಾನಿ ಮೂವ್ಮೆಂಟ್ ಅವ್ರ ಹತ್ರ ಇವರು ದುಡ್ಡು ತಗೊಂಡಿದ್ದಾರೆ ಇವತ್ತು ಅಂತ ಶಂಕೆ ವ್ಯಕ್ತ ಆಗ್ತಾ ಇದೆಯಲ್ಲ. 136 ಕೋಟಿ ಫಂಡಿಂಗ್ಸ್ ತಗೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ, ಅಂದ್ರೆ ನೀವಿಷ್ಟು ಹೇಳಿದ ಚರ್ಚೆಯನ್ನು ನೋಡಿದ ಬಳಿಕ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ರಾಜ್ಯದಲ್ಲಿ ಅಭದ್ರತೆ ಕಾಡ್ತಿದ್ಯಾ? ಎಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲೇ ಅಂತಲ್ಲ, ಇಡೀ ದೇಶದ ಚಿತ್ರಣ ನೋಡುವಾಗ್ಲೇನೆ ಅಭದ್ರತೆಯನ್ನೇ ಸೃಷ್ಟಿ ಮಾಡ್ಕೊಂಡು ಬಂದಿರೋದು ಅವತ್ತಿಂದನು. ಯಾಕೆಂದ್ರೆ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡೋ ಅಂತ ಘಟಕಗಳನ್ನೇ ಬಂದ್ ಮಾಡಿಟ್ಟಿದ್ದವ್ರು ಇವರು. ಇದು ಬುಲೆಟ್ ತಯಾರು ಮಾಡೋ ಅಂತ ಫ್ಯಾಕ್ಟ್ರಿ ಬಂದ್ ಮಾಡಿದ್ದವ್ರು. ಹಳೇ ಕಾಲದ ಮಿಗ್ ಫ್ಲೈಟ್ಗಳು ಇಟ್ಕೊಂಡು ನಮ್ಮ ಯೋಧರನ್ನ ರಕ್ಷಣಾ ವ್ಯವಸ್ಥೆಗೆ ಬಿಟ್ಟಿದ್ದಂಥವ್ರು. ಇವರ ಬಗ್ಗೆ ನಮ್ಗೆ ಯಾವುದು ನಂಬಿಕೆ ಇಲ್ಲ. ಆರ್ಟಿಕಲ್ 370 ಅನ್ನ ನಾವು ನೋಡಿದೀವಿ. ಈಗ ನಾನು ಕೂಡ ಮೊನ್ನೆ ಮೂವಿ ನೋಡಿ ಬಂದೆ. ಏನು ದೊಡ್ಡದಾಗೆಲ್ಲ ಹೇಳ್ತಾ ಇದ್ರಲ್ಲ, ಮೂವಿ ಅನ್ನೋದಕ್ಕಿಂತ ಮೇಯ್ನು ಅದರಲ್ಲಿ ಸಬ್ ಕ್ಲಾಸ್ ಡಿ ಅನ್ನೋದನ್ನ ಡೆಲೀಟ್ ಮಾಡಿ ಜಮ್ಮು ಕಾಶ್ಮೀರದಲ್ಲಿ ಮಚ್ಚಿಟ್ಟಿದ್ರಲ್ಲ. ಇಲ್ಲಿ ಸಂಸತ್ರಲ್ಲಿರೋ ಲೈಬ್ರರಿಯಲ್ಲಿ ಅದರದ್ದು ಬೇರೆ ರೀತಿ ಇದೆ, ಬಟ್ ಎರಡು ಒಂದೇ ಕಾಪಿನೇ. ಸೊ ಎಷ್ಟೆಲ್ಲ ಗುಲ್ಲೆ ಬಿಸಿದ್ರಿ, ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಸರಿಯಾಗಿದೆ ಅಂತ ಹೇಳಿದೆ 370 ಆರ್ಟಿಕಲ್. ಸೊ 70 ವರ್ಷದ ಹಿಂದೆಯಿಂದ ಇವರು ಮಾಡಿದಿದ್ರೆ 54 ಅಲ್ಲೇ ರದ್ದಾಗಿದೆ ಅದು. ಆಕ್ಚುಲಿಗೆ 65 ಅಲ್ಲಿ ರಿನೋವೇಟ್ ಮಾಡ್ಕೊಟ್ಟಿದ್ದೀರ. ಮತ್ತೆ ಮುಂದೆ ಈ ಭಾರತದ ಸಾರ್ವಭೌಮತೆಗೆ ಈ ಆರ್ಟಿಕಲ್ 370 ಹೇಗೆ ಬಂತು ಅನ್ನೋದು ಗೊತ್ತಾಗಬಾರದು ಅನ್ನೋ ರೀತಿಯಲ್ಲಿ ನೀವು ಕನ್ಫ್ಯೂಸ್ ಕ್ರಿಯೇಟ್ ಮಾಡಿದ್ದೀರಾ. ಅಂದ್ರೆ ಇದು ದೇಶಕ್ಕಾದ ಅಭದ್ರತೆ ಅಲ್ಲವೇನೋ? ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧನ ಮಾಡಿದ್ದಕ್ಕೆ ಅವರು ಅರವಿಂದ್ ಕೇಜ್ರಿವಾಲ್ ಅವ್ರು ಇವತ್ತೇನ್ ಲಿಕ್ಕರ್ ಲಾಬಿ ಮಾಡಿದ್ದಾರೆ, ಅದು ಬರೀ 5-10% ಅಷ್ಟೇ. ಅದು ಅದ್ರ ಕಡೆ ಅಷ್ಟು ಗಮನ ಕೊಡೋದಕ್ಕಿಂತ ಮೇಲೆ ಖಲಿಸ್ತಾನಿ ಮೂವ್ಮೆಂಟ್ ಅವ್ರ ಹತ್ರ ಇವರು ದುಡ್ಡು ತಗೊಂಡಿದ್ದಾರೆ ಇವತ್ತು ಅಂತ ಶಂಕೆ ವ್ಯಕ್ತ ಆಗ್ತಾ ಇದೆಯಲ್ಲ. 136 ಕೋಟಿ ಫಂಡಿಂಗ್ಸ್ ತಗೊಂಡಿದ್ದಾರೆ. ಇದು ಯಾವುದು ಫೋರ್ಡ್ ಫೌಂಡೇಶನ್ ಇಂದ ತಗೊಂಡಿದ್ದಾರೆ. ಈ ತರ ದೇಶ ವಿರೋಧಿ ಚಟುವಟಿಕೆ ಮಾಡ್ತಕ್ಕಂತ NGO ಗಳಿಂದ ಇವರು ಇವತ್ತು ದೇಣಿಗೆಯನ್ನ ಪಡೆದಿದ್ದಾರೆ ಅಂತ ಹೇಳುವಂತ ವಿಚಾರ ಬರ್ತಾ ಇದೆಯಲ್ಲ. ಇದಕ್ಕೆಲ್ಲ ಸಮರ್ಥನೆ ಮಾಡ್ತಾ ಇದ್ದಾರಲ್ಲ ಇವತ್ತು ರಾಹುಲ್ ಗಾಂಧಿ ಅವರು. ನಮ್ಮ ಸಂವಿಧಾನ ಅಡಕತ್ತರೆಯಲ್ಲಿದೆ ಅಂತ ವಿದೇಶಿ ಪತ್ರಿಕೆಗಳು ಬರೆಯುವಾಗ, ಈಗ ಇವರು ಲಿಕ್ಕರ್ ಲಾಬಿಯಲ್ಲಿ ಮಾಡಿರೋದು ಒಂದು ಭಾಗ, ಅದು ಕ್ಲೀನ್ ಆಗಿ ಪ್ರೂವ್ ಆಗಿದೆ. ಆದ್ರೆ ಅದಕ್ಕೆ ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದು ಯಾರು? ಇದೇ ಅಜಯ್ ಮಕನ್ ಮತ್ತೆ ಅನಿಲ್ ಕುಮಾರ್ ಅಂತ ಯಾರೋ ಇದ್ದಾರೆ, ಅವರೇ ಹೋಗಿ ಕೊಟ್ಟಿದ್ದು ಡೆಲ್ಲಿ ಕಮಿಷನರ್ಗೆ. ಅದರ ಆಧಾರದಲ್ಲಿ ತನಿಖೆ ನಡೆದು CBI ಅವರು ನೋಡಿ ಮತ್ತೆ ಅದು EDಗೆ ಟ್ರಾನ್ಸ್ಫರ್ ಆಗಿ ಇವತ್ತು ಆಧಾರ ಸಹಿತ ಹಿಡಿದಿರೋದು. KCR ಅವ್ರ ಮಗಳು ಬಂಧನ ಆಗಿದ್ದಾರೆ. ಅವರು ಬೇಲ್ ಹಾಕಿದ್ರೆ ಕೊಟ್ಟಿಲ್ಲ, ಯಾಕೆಂದ್ರೆ ಕೊಟ್ಟಿರೋದು ರುಜುವಾತಾಗಿದಲ್ಲ. ಸೊ ಇವರು ಇದೆಲ್ಲ ಇವಾಗ ಅದೇ ರಾಹುಲ್ ಗಾಂಧಿ ಇವತ್ತು ಪ್ರಧಾನ ಮಂತ್ರಿಗಳ ಮನೆಗೆ ನಾವು ಮುತ್ತಿಗೆ ಹಾಕ್ತಿವಿ, ಅದಕ್ಕೆ ನಾವು ಆಮ್ ಆದ್ಮಿ ಪಾರ್ಟಿ ಜೊತೆ ಕೊಡ್ತೀವಿ ಅಂತಾರಲ್ಲ. ಇದು ದೇಶದಲ್ಲಿ ಅಭದ್ರತೆ ತರೋಂಥದ್ದು ವಿಷಯನ ಅಲ್ವಾ ಹೇಳಿ ನೀವೇ? ಅಂದ್ರೆ ನಿಲುವನ್ನ ಸ್ಪಷ್ಟಪಡಿಸ್ಬೇಕು. ಕಾಂಗ್ರೆಸ್ ಪಾರ್ಟಿ ಯಾವತ್ತು ಈ ರೀತಿ ಅರಾಜಕತೆ ಸೃಷ್ಟಿ ಮಾಡೋವರ ಜೊತೆಯಲ್ಲಿ ಇದೆಯಾ, ಅಥವಾ ದೇಶವನ್ನ ಸಮೃದ್ಧಿ ಮತ್ತೆ ಸುಭಿಕ್ಷತೆ ಕೊಂಡು ಹೋಗ್ಲಿಕ್ಕಿರುವಂತ ಜನರ ಜೊತೆ ಇದೆಯಾ ಕಾಂಗ್ರೆಸ್ ಪಾರ್ಟಿ ಅನ್ನೋದು ಈ ಒಂದು ಚುನಾವಣಾ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಮೊದ್ಲೆಲ್ಲ ನೀವು ಹೇಗೆ ನಡೆದ್ರು ಹಾಗೆ ನಡೀತಾ ಇತ್ತು. ಕಾರಣ ಅವತ್ತು ಪ್ರಚಾರ ಸಿಗ್ತಾ ಇರ್ಲಿಲ್ಲ, ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ, ಪತ್ರಿಕೆಗಳು ತುಂಬಾ ಬಲಾಢ್ಯವಾಗಿರ್ಲಿಲ್ಲ, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಲಿಲ್ಲ. ಇವತ್ತು ಜನರು ಸಾಕ್ಷರತೆ ಮಟ್ಟ ಜಾಸ್ತಿ ಆಗಿದೆ. ಈ ದೇಶದ ಯುವ ಜನರು ತುಂಬಾ ಚೆನ್ನಾಗಿ ಜಾಗೃತರಾಗಿದ್ದಾರೆ, ಪ್ರತಿಯೊಂದು ಅಂಶವನ್ನು ಕೂಲಂಕುಷವಾಗಿ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಅಭದ್ರತೆಯನ್ನ ಸೃಷ್ಟಿ ಮಾಡಲಿಕ್ಕೆ ನೀವು ಅಂದ್ರೆ ಅಭದ್ರತೆ ಸೃಷ್ಟಿ ಮಾಡ್ತಾರೆ ಅನ್ನೋಕ್ಕಿಂತ ಅಧಿಕಾರ ಹಿಡಿಯೋದು ಒಂದೇ ನಮ್ಮ ಮೂಲ ಉದ್ದೇಶ ಅನ್ನೋಂಥ ಮಟ್ಟಕ್ಕೆ ಇವತ್ತು ರಾಷ್ಟ್ರೀಯ ಪಕ್ಷವಾದಂತ ಕಾಂಗ್ರೆಸ್ ಬಂದಿರತಕ್ಕಂಥದ್ದು ತುಂಬಾ ದುರ್ದೈವದ ಸಂಗತಿ ಇದು. ಯಾಕೆಂದ್ರೆ ಅದು ನಮ್ಮದೇ ದೇಶದ ಒಂದು ಪಕ್ಷ 60 ವರ್ಷ ದೇಶ ಮುನ್ನಡೆಸಿದೆ, ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಿಮ್ಮ ಧೋರಣೆ ಇದೆಯಲ್ಲ, ಮಾಡಿ ನೀವು. ಇವಾಗ ನೀವು ಒಂದು ಜನಪರ ಕೆಲಸವನ್ನ ಮಾಡಿ, ಅವಾಗ ನಾವು ನಿಮ್ಮನ್ನ ಸಮರ್ಥನೆ ಮಾಡ್ತೀವಿ. ಅದನ್ನ ಬಿಟ್ಬಿಟ್ಟು ನೀವು ಬರೀ ಓಲೈಕೆ ರಾಜಕಾರಣ ಮಾಡೋದು, ಏನೇ ಆಗೋಗ್ಲಿ ನಾವು ಅಧಿಕಾರಕ್ಕೆ ಬರ್ಬೇಕು ಅಂತ ಹೇಳ್ತಕ್ಕಂಥದ್ದು ದುರ್ದೈವದ ಸಂಗತಿ. ಅಂತ ಚಿಂತನೆ ಕಾಂಗ್ರೆಸ್ ಅಂತ ಒಂದು ಪಾರ್ಟಿಗೆ, ರಾಷ್ಟ್ರೀಯ ಪಾರ್ಟಿಗೆ ಬರಬಾರದು ಅಂತ ಹೇಳ್ತಕ್ಕಂಥದ್ದು ನನ್ನ ಉದ್ದೇಶ. ಇವತ್ತು ನೀವು ದೇಶದ ಎಲ್ಲ ಕಡೆಗೆ ನೋಡಿದ್ರೆ
ಗೋಡಾ ಹೇ ದೇಕ್ ಮೈದಾನೆ ಬಗಾವ್ ಅಂತಂದ್ರೆ ಕುದುರೆ ಇದೆ ನೋಡು ಮೈದಾನ ಇದೆ ಓಡ್ಸು ಅಂತ ಹೇಳಿದ್ರು, ಬರ್ಲಿಕ್ಕೆ ಯಾರು ತಯಾರಿಲ್ಲ. ಅಂದ್ರೆ ನೀವು ಸಂಸದರಾಗಿ ಟಿಕೆಟ್ ಕೊಡ್ತೀನಿ ನೀವು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಂದ್ರೆ ಕ್ಯಾಂಡಿಡೇಟ್ಗಳಿಲ್ಲ. ಅದಕ್ಕಾಗಿ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿಯಲ್ಲಿ ಟ್ರೀಯಲ್ಲಿ ಇವತ್ತು ಅದನ್ನ ಹೇಳಿದ್ರೆ ಏನ್ ಹೇಳ್ತಾರೆ, ಬಿಜೆಪಿಯಲ್ಲಿ ಇದ್ದಾರೆ, ಸಮಾಜವಾದ ಪಾರ್ಟಿಯಲ್ಲಿ ಇದ್ದಾರೆ. ಹೌದಪ್ಪ, ನೀವು ರಾಷ್ಟ್ರೀಯವಾದಿ ಪಾರ್ಟಿ ಅಂತ ಹೇಳ್ತಿದಿರಲ್ಲ, ರಾಷ್ಟ್ರದ ನಮ್ದೇ ಫಸ್ಟ್ ಬಂದಿದ್ದು, ನಾವೇ ಸ್ವತಂತ್ರ ಹೋರಾಟ ಮಾಡಿದ್ದು ಅಂತ ಒಂದು ಬಲಾಢ್ಯವಾಗಿರುವಂತ ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಚುನಾವಣೆಗೆ ಅಭ್ಯರ್ಥಿಗಳನ್ನ ಹಾಕ್ಲಿಕ್ಕೆ ಇಷ್ಟೊಂದು ಸರ್ಕಸ್ ಮಾಡ್ಬೇಕಾಗಿರೋ ಸ್ಥಿತಿ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಇಚ್ಛಾಶಕ್ತಿಯ ಕೊರತೆ ಇದೆ. ಒಬ್ಬ ನಾಗರಿಕನಾಗಿ ಹೇಳ್ತಾ ಇದ್ದೀನಿ, ನಾನು ಸಾಮಾನ್ಯ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಆ ಇಚ್ಛಾಶಕ್ತಿಯ ಕೊರತೆಯನ್ನ ನೀವು ತಿದ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ನನ್ನ ಉಸಿರು ಹೋಗೋವರೆಗೂ ನಾನೇ ನಾಯಕ ಅನ್ನೋಂಥ ಧೋರಣೆ ಇದೆಯಲ್ಲ ನಿಮ್ದು. ಇನ್ನೊಬ್ಬನ ನಿಮ್ಮ ಒಂದು ಸಮಾನಾಂತರವಾಗಿ ಇನ್ನೊಬ್ಬ ನಾಯಕನನ್ನ ಬೂತ್ ಮಟ್ಟದಲ್ಲಾದ್ರೂ ನೀವು ಬೆಳೆಯೋದಕ್ಕೆ ಬಿಟ್ಟಿದ್ರೆ ಕಾಂಗ್ರೆಸ್ಗೆ ಇವತ್ತು ಇಂಥ ದುರ್ಗತಿ ಬರ್ತಾ ಇರಲಿಲ್ಲ. ಇವತ್ತು ಒತ್ತಾಯ ಪೂರ್ವಕವಾಗಿ ನೀವು ನಿಮ್ಮ ಮಂತ್ರಿಗಳೇನಿದ್ದಾರೆ ಅವರ ಮಕ್ಕಳನ್ನ ಅವ್ರಿಗೆ ನಿಲ್ಲಿಕ್ಕೆ ಹೇಳಿದ್ರಿ, ಅವ್ರು ಯಾರು ನಿಲ್ಲಲ್ಲ ಅಂತ ಗೊತ್ತಾಗಿದ್ದಕ್ಕೆ ಇವತ್ತು ಅವ್ರಿಗೆ ಒತ್ತಾಯ ಪೂರ್ವಕವಾಗಿ ಅವ್ರ ಮಕ್ಕಳಿಗೆ ಟಿಕೆಟ್ ಕೊಟ್ಬಿಟ್ಟು, ಮೃಣಾಲ್ ಇರ್ಬೋದು, ಪ್ರಿಯಾಂಕಾ ಇರ್ಬೋದು, ಪಾಟೀಲ್ ಅವ್ರು ಇರ್ಬೋದು, ಮತ್ತೆ ಖರ್ಗೆ ಅವ್ರ ಅಳಿಯ ಇರ್ಬೋದು, ಈ ತರ 7-8 ಜನರಿಗೆ ಏನ್ ಕೊಟ್ಟಿದ್ದೀರಾ? ನೀವು ಅವ್ರನ್ನ ಗೆಲ್ಲಿಸಿ ಕಳಿಸುವಂತ ಟಾಸ್ಕ್ ಕೊಡ್ಲಿಕ್ಕೆ ನೀವ್ಯಾರು? ನೀವು ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಅಂತಿಮವಾಗಿ ನಿರ್ಧಾರ ಮಾಡ್ತಕ್ಕಂಥದ್ದು ಜನತೆ. ಹೀಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ತನ್ನ ಧೋರಣೆಯನ್ನ ತಿದ್ಕೊಳ್ಳೇಬೇಕು. ತಿದ್ಕೊಂಡಿಲ್ಲ ಅಂದ್ರೆ ಮುಂದೆ ಸಂಕಷ್ಟ ಬರ್ಲಿಕ್ಕಿದೆ. ಅಂದ್ರೆ ತನ್ನ ಶವಪೆಟ್ಟಿಗೆ ತಾನೇ ಮೊಳೆಯನ್ನ ಹೊಡ್ಕೊಳ್ಳೋ ಅಂತ ಕಾಲ ದೂರ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟ. ಲೋಕಸಭಾ ಚುನಾವಣೆಯ ಬಳಿಕ ಕಾಂಗ್ರೆಸ್ ಸರ್ಕಾರ ಅಂದ್ರೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಬೀಳುತ್ತಾ? ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಬೀಳುತ್ತಾ ಇಲ್ವಾ ಅನ್ನೋದು ಬೇರೆ ಪ್ರಶ್ನೆ. ಯಾಕೆ ಅಂದ್ರೆ ಇಲ್ಲಿ ನಾವು ಡಬಲ್ ಸ್ಟ್ಯಾಂಡರ್ಡ್ ಅನ್ನ ನೋಡ್ಬೇಕು ಕಾಂಗ್ರೆಸ್ ಪಕ್ಷದ್ದು. ಯಾಕೆ ಅಂತ ಹೇಳಿದ್ರೆ ನೋಡಿ, ನಾನು ಅವಾಗ ಧಾರ್ಮಿಕ ದತ್ತಿದು ನಿಮ್ಗೊಂದು ಹಿಂಟ್ ಕೊಟ್ಟೆ. ಅಂದ್ರೆ ಈ ಸತ್ಯ ಮತ್ತೆ ಅಸತ್ಯದ ಮಧ್ಯೆ, ಮೋಸ ಮತ್ತೆ ವಂಚನೆ, ಇದು ಫೆಸಿಲಿಟಿ ಕೊಡೋದ್ರ ಮಧ್ಯೆ ಒಂದ್ ಸಣ್ಣ ಕೂದ್ಲೆಳೆ ಅಂತರ ಇದೆ. ಗ್ರಾಸ್ ಪ್ರಾಫಿಟ್ ಎರಡಕ್ಕೂ ಮಧ್ಯೆ. ಅದನ್ನ ಇವರು ಸರಿ ಅಂತ ಎರಡನ್ನು ಒಂದೇ ಅಂತ ಪ್ರೂವ್ ಮಾಡೋ ಅಂತ ಒಂದು ಕುತಂತ್ರವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಇವರೆಲ್ಲ ಮಾಡ್ತಾ ಇರೋದು. ಇಲ್ಲಿ ಇವಾಗ ಇವ್ರದೊಂದು ಭಾಗ ಬರುತ್ತೆ. ಎಲ್ಲಿ ಹೋದಲ್ಲಿ ಬಂದಲ್ಲಿ ಚುನಾವಣಾ ಪ್ರಚಾರದಲ್ಲಿ ನಾವು ಪಂಚಭಾಗ್ಯಗಳನ್ನ ಕೊಟ್ಟಿದೀವಿ, ಅದಕ್ಕೆ ಎಷ್ಟು ಸಾಲ ಮಾಡಿದೀವಿ ಅಂತ ಹೇಳ್ತಾ ಇಲ್ಲ ಜನಕ್ಕೆ. ಪಂಚಭಾಗ್ಯ ಕೊಟ್ಟಿದೀವಿ, ನಿನಗ್ ನಿನಗ್ ಬರ್ತಾ ಇದ್ಯಾ, ಈ ರೀತಿಯಾಗಿ ಪ್ರಶ್ನೆ ಕೇಳಿ ಜನರನ್ನ ಎದುರಿಸ್ತಾ ಇದ್ದಾರೆ. ಚುನಾವಣಾ ಆಯೋಗ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕೆಂದ್ರೆ ಇವ್ರು ಪಂಚಭಾಗ್ಯ ಕೊಟ್ಟಿದೀವಿ, ನೀವೇನಾದ್ರೂ ಮತ ಹಾಕಿಲ್ಲ ಅಂದ್ರೆ ಇವೆಲ್ಲ ನಿಂತೋಗೋ ಸಾಧ್ಯತೆ ಇದೆ ಅಂತ ಎದುರಿಸ್ತಾರೆ. ಅದು ಕೂಡ ಓಪನ್ ಸ್ಟೇಜ್ ಅಲ್ಲಿ ಮಾತಾಡ್ತಾರೆ. ಅವಾಗ ನಂಗೆ ಒಂದು ಅನುಮಾನ ಕಾಡುತ್ತೆ, ನಮ್ ದೇಶದಲ್ಲಿ ಕಾನೂನಿಗೆ ಬೆಲೆ ಇಲ್ವಾ? ಅಂದ್ರೆ ಇವಾಗ ನಾವೇನಾದ್ರೂ ಒಂದು ಸಣ್ಣ ಮಾತಾಡಿದ್ರೆ ನಮ್ಗೆ ಶಿಕ್ಷೆ ಆಗುತ್ತೆ, ಆದ್ರೆ ಇಲ್ಲಿ ಚುನಾಯಿತ ಶಾಸಕರೇ ಇವತ್ತು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇಲ್ಲಿರೋಂತ ಪರಿಸ್ಥಿತಿಯನ್ನ ನಾವು ನೋಡುವಾಗ ತುಂಬಾ ಬಹುಮತ ಇದೆ. ಸರ್ಕಾರ ಬಿದ್ದೋಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವರು MP ಚುನಾವಣೆಯಲ್ಲಿ ಏನಾದ್ರು ಲೋಕಸಭಾ ಚುನಾವಣೆಯಲ್ಲಿ ಸೋತೋಗ್ಬಿಟ್ರೆ, ನೀವೆಲ್ಲ ನಮ್ಮನ್ನ ಸೋಲ್ಸಿದ್ದೀರಾ, ಇವರ ಒಂದು ಮಾನಸಿಕತೆ ನೋಡ್ತಾ ಇದ್ರೆ ನೀವೆಲ್ಲ ನಮ್ಮನ್ನ ಸೋಲ್ಸಿದ್ದೀರಾ, ಗೆಲ್ಲಿಸ್ಲಿಲ್ಲ ನೀವು ನಮ್ಮನ್ನ ಕರ್ನಾಟಕದಲ್ಲಿ ಅಂತ ಜನರಿಗೆ ಟಾರ್ಚರ್ ಸೃಷ್ಟಿ ಮಾಡ್ತಾರೆ. ಗೆದ್ರೆ ಅಂದ್ರೆ ಇನ್ ಕೇಸ್ ಏನಾದ್ರು ಗೆದ್ದು ಬಿಟ್ರೆ ಮುಂದಿನ ಒಂದು ಆಡಳಿತ ವಿರೋಧಿ ಅಲೆ ಬರುತ್ತೆ. ಯಾಕೆಂದ್ರೆ ಹಿಂಗೆ ಸಾಲ ಮಾಡ್ಕೊಂಡೋದ್ರೆ, ಹಂಗಾಗಿ ಏನ್ ಮಾಡ್ತಾರೆ, ಸಾಲವನ್ನ ಕಂಟ್ರೋಲ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗ್ಲಿಕ್ಕೆ ಏನ್ ಮಾಡ್ತಾರೆ, ಹುಂಬುತನ ಮೆರಿತಾರೆ. ಅಂದ್ರೆ ನಮ್ ಸರ್ಕಾರ ಬೀಳಲ್ಲ ಹೆಂಗು ಅಂತೇಳಿ ಜನರಿಗೆ ಅಥವಾ ಹಿಟ್ ಔಟ್ ಆರ್ ಗೆಟ್ ಔಟ್, ಹೆಂಗಾದ್ರೂ ಮುಂದೆ ಕರ್ನಾಟಕ ರಾಜ್ಯದ ಜನತೆಗೆ ಸಂಕಷ್ಟ ತಪ್ಪಿದಿಲ್ಲ, ಇವರಿಂದ ಹಿಂಸೆ ಅನುಭವಿಸೋದು ತಪ್ಪಿದಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಆಡಳಿತಾತ್ಮಕವಾಗಿ ತುಂಬಾ ಕಷ್ಟ ಅನುಭವಿಸ್ಬೇಕಾಗುತ್ತೆ ನಾವು. ಯಾವ್ದು ಫೆಸಿಲಿಟೀಸ್ ಇಲ್ಲದೆ ಇವ್ರು ಹೇಳಿದಕ್ಕೆಲ್ಲ ಹೂ ಅಂತ ತಲೆದೂಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.